ಬಳಕೆ ಸಿಲಿಂಡರ್ ಬುಕ್ ಮಾಡಲು ಜನರು ಮುಗಿಬಿದ್ದಿದ್ದಾರೆ. ಗ್ಯಾಸ್ ಏಜೆನ್ಸಿ ಎದುರು ನೂರಾರು ಜನರು ಜಮಾಯಿಸಿದ್ದಾರೆ. ಜನರನ್ನ ನಿಯಂತ್ರಿಸಲು ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳು ಹರಸಾಹಸವನ್ನ ಪಡೆದಿದ್ದಾರೆ. ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು, ಪಟ್ಟಣದ ಬಿಕ್ಕೂಡು ರಸ್ತೆಯಲ್ಲಿರುವ ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ನಡೆದಿದೆ. ಫೋನ್ನಲ್ಲಿ ಗ್ಯಾಸ್ ಬುಕ್ ಆಗದ ಹಿನ್ನೆಲೆ ಗೃಹ ಬಳಕೆಯ ಗ್ಯಾಸ್ ಸಿಗುವುದಿಲ್ಲ ಎಂಬ ಆತಂಕ ವ್ಯಕ್ತವಾಗಿದೆ. ಗ್ಯಾಸ್ ಏಜೆನ್ಸಿ ಬಳಿ ಬಂದು ಸಿಲಿಂಡರ್ ಬುಕ್ ಮಾಡಲು ನೂಕುನುಗ್ಗಲು ಆಗಿದೆ. ಬೆಳಗ್ಗೆಯಿಂದ ಏಜೆನ್ಸಿ ಎದುರು ನಿಂತಿರುವ ನೂರಾರು ಮಂದಿ ಉರಿ ಬಿಸಿಲನ್ನ ಲೆಕ್ಕಿಸದೆ ಜಮಾಯಿಸಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಲೂರು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಆಗಮಿಸಿದ್ದಾರೆ. ಬುಕ್ ಮಾಡದೇ ಇರೋರು ಇದ್ದಾರೆ. ಹೌದೌದು ಹೌದು ಸರ್, ಈಗ ಮಾಡಿ ನೀವು ಮಾಡಿದ ಅನುಕೂಲ ಆಯ್ತು. ಇನ್ನೂ ಒಂದು ಗಂಟೆ ಲೇಟ್ ಆಗಿ ಸಿಲಿಂಡರ್ ಕೊಟ್ಟರು ಇವ್ರು ಹೆಂಗ್ ಹೋಯ್ತಾರೆ. ಈಗ ಆನ್ಲೈನ್ ಪ್ರಿಂಟ್ ಔಟ್ ತಗೋಬಿಟ್ಟು ಹೆಸರು ಕೂಗ್ಸಕ್ಕೆ ಹೇಳಿ ಸರ್ ಅರ್ಜುನ್ ಅವ್ರಿಗೆ. ಅಂದ್ರೆ ಬುಕ್ ಮಾಡಿದ ಲೀಸ್ ತಗೊಳ್ತೀವಿ. ಯಾರು ಮೊದಲು ಬುಕ್ ಮಾಡಿರ್ತಾರೆ ಅವ್ರು ನೀವು ಇಲ್ಲಿ ಇದ್ರೆ ನಿಮ್ಮ ಹೆಸರು ಕರೆದು ನಿಮಗೆ ಕೊಡ್ತೀವಿ. ಈಗ ಒಯ್ತಿದ್ರೆ ಒಯ್ಯಿರಿ, ಇಲ್ಲ ಅಂದ್ರೆ ರೂಟ್ ಟ್ರಕ್ ಅಲ್ಲಿ ಹಾಕಿ ಅಂದ್ರೆ ರೂಟ್ ಟ್ರಕ್ ಅಲ್ಲಿ ಹಾಕಿ ನಿಮ್ಮ ಮನೆಗೆ ತಲುಪಿಸ್ತಾರೆ. ಇಲ್ಲಿ ಬಂದವರಿಗೆ ಕೊಡ್ಬೇಕಂತ ಯಾವ್ದು ಕಾನೂನಿಲ್ಲ. ಯಾರು ಮೊದಲು ಬುಕ್ ಮಾಡಿದ್ದಾರೆ ಅವರಿಗೆ ಆದ್ಯತೆ, ಅವ್ರ ಆದ್ಯತೆ ಮೇಲೆ ಯಾರು ಫಸ್ಟ್ ಕೊಟ್ಟಿರ್ತಾರೆ ಅವರಿಗೆ. ಇಲ್ಲಿ ಇರೋದೇ 200 ಸಿಲಿಂಡರ್ ಇದೆ. ಎಷ್ಟಾಗುತ್ತೆ ಅಷ್ಟು ಇಲ್ಲಿ ಬಂದವ್ರಿಗೆ ಕೊಡ್ತೀವಿ. ತಗೊಂಡು ಹೋಗಿ ಸೀನಿಯರಿಟಿ ಪ್ರಕಾರ ಯಾರು ಮೊದಲು ಬುಕ್ ಮಾಡಿದ್ರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ. ಇಲ್ಲದವರು ನಿಮ್ಮೂರಲ್ಲೇ ಇರಬೇಕು. ನೀವು ಅವರು ರೂಟ್ ಮ್ಯಾಪಲ್ಲಿ ಟ್ರಕ್ ಬಂದಾಗ ಹಾಕಿ ಕಳಿಸ್ತಾರೆ. ನಿನ್ನೆ ಟ್ರಕ್ ಬಂದಿರಲಿಲ್ಲ. ಸೊ ಎಲ್ಲರೂ ಸಮಾಧಾನ ಆಗಿರ್ಬೇಕು. ಇಲ್ಲಿ ಬಂದವ್ರಿಗೆ ಸಿಗುತ್ತೆ ಅಂತ ಯಾವುದು ಗ್ಯಾರಂಟಿ ಇಲ್ಲ. ಯಾರು ಲೈನಲ್ಲಿ ನಾನು ಫಸ್ಟ್ ನೀವು ಫಸ್ಟ್ ಅನ್ನೋದೇ ಬೇಕಿಲ್ಲ. ಅದು ಲೀಸ್ಟ್ ಬಂದಾಗ ನಾವು ನೋಡ್ಕೊಳ್ತೀವಿ. ಈಗ ಕಾನೂನು ಗ್ಯಾಸ್ ಇನ್ನೂ ಆಕಾರ ಆಯ್ತು.